ಶ್ರೀಹರಿಯ ದರ್ಶನ ಮಾಡಿಸುವಂತಹ ಭಾಗ್ಯ ನನಗೆ ಅನುಗ್ರಹಿಸಿದ್ದಾನೆ ನನ್ನಪ್ಪ. ಮಗನೇ, ಯುದ್ಧಕ್ಕೆ ನೇತಾರನಾಗಿ ಹೋಗಬೇಕು. ಇಷ್ಟು ಆಶೀರ್ವದಿಸಿ ಕಳುಹಿಸುವ ಅಪ್ಪಂದಿರು ಎಷ್ಟು ಜನ ಮಕ್ಕಳಿಗೆ ಸಿಗುತ್ತಾರೆ? ಅಮ್ಮನೂ ಹಾಗೆ, ಲೇಸು ಮಗನೇ, ತಂಗಿಯೂ ಹಾಗೆ. ರಣದಿ ಹಿಮ್ಮೆಟ್ಟಿದರೆ ನನಗೆ ಅವಮಾನವಾಗುತ್ತದೆ ಅಣ್ಣ. ಒಬ್ಬರ ಬಾಯಿಂದಲೂ ಹೋಗಬೇಡ ಎನ್ನುವ ಅಪಶಕುನದ ಮಾತು ಬರಲಿಲ್ಲ ಅಂತಾದ್ರೆ ಹರಿಯ ದರ್ಶನ ಆಗುವುದು ಖಚಿತ ಎನ್ನುವಂತಹ ತುಂಬ ಆತ್ಮವಿಶ್ವಾಸದಿಂದ ಹೊರಟು ನಿಂತಿದ್ದೇನೆ. ಹೇಳಬೇಕಾದ ಎಲ್ಲವರಿಗೂ ಹೇಳಿ ಆಯಿತು, ಆದ್ರೆ ಅರ್ಧಾಂಗಿ ಪ್ರಭಾವತಿಯಲ್ಲೊಂದು ಹೇಳಾಗಲಿಲ್ಲಲ್ಲ. ನೇರವಾಗಿ ಸಂಪಿಗೆ ಪೂಗಳು ಇರಿಸಿಕೊಂಡಿನಿಯನಿಗಿದಿರಾಗುತ್ತ ಬಂದಳು. ಕನಕರ ಪಾತ್ರೆಯಳು ಇನಿಯನಿಗಿದಿರಾಗುತ್ತ ಬಂದಳು. ಮಾರನ ಮದದಾನೆಯಳು, ಮಾರನ ಮದದಾನೆಯಳು. ಗಜದ
ಗತಿಯ ಕೀಳುತ್ತಲೇ ಗತಿಮತ ಗಜದಂತೆ ಗತಿಯ ಕೀಳುತ್ತಲೋ ಶೋಭಿತರು ಚೆಲ್ವಿನ ಅರ್ಧಚಂದ್ರಾಕೃತಿಯ ಬಳಿ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಭೂನದಯ ಭಾಮಿನಿ ಅತಿಹರು ಭೂನದಯ ಭಾಮಿನಿ ಅತಿಹರು ಪ್ರಭಾವತಿ ವಿನಯ ನಿಧಿರಾಳು ಬಂದಳು ಬದಿಗೆ ಇದರಾಗುತ್ತ ಬಂದಳು ಪ್ರಭಾವತಿ ಇದರಾಗುತ್ತ ಬಂದಳು ಬಂದಳು ಪ್ರಭಾವತಿ ವಿನಯ ನಿಧಿರಾಗುತ್ತ ಬಂದಳು
ಅದಿಗೈದಿರಾಗುತ್ತ ಬಂದಳು ಪ್ರಭಾವತಿ ಇನಯನಿಗಿರಿರಾಗುತ್ತ ಬಂದಳು ನಾನು ಬರುವಾಗೆ ಕೂಗಿ ಕರೀತಾ ಇದ್ದಾರೆ. ಅಲ್ಲ, ನನ್ನ ಸಖಿ ಪರಿವಾರದವರು ಹಾಗೆ ಹೊಗಳ್ತಾ ಇದ್ದಾರೆ. ಒಬ್ಬರ ಇಬ್ಬರ ನೋಡಿ ಎಷ್ಟೆಲ್ಲ ಮಂದಿ ಅಂತ. ಸತಿ ಶಿರೋಮಣಿ ಪ್ರಭಾವತಿ. ಹೌದಪ್ಪ, ನಾನೇನು ಹೇಳಿ, ಅವರು ಪ್ರಭಾವತಿ ಸತಿ ಶಿರೋಮಣಿ ಅಂತ ಕರೆದಾಗ ನಾನು ಓ ಅಂತ ಹೇಳ ಮನಸ್ಸು ಬರುವುದಿಲ್ಲ, ಧೈರ್ಯ ಸಾಲದು ಸ್ವಾಮಿ. ಯಾಕೆ ಪತಿವ್ರತೆ ಅಂತ ಹೇಳಿದ್ರೆ ಹೇಗಿರಬೇಕು ನಡೆದು ತೋರಿಸಿದ್ದಾರೆ ನಮ್ಮ ಹಿಂದಿನವರು. ಸತಿ ಅನಸೂಯೆಯೋ ಸಾವಿತ್ರಿ ದೇವಿಯೋ ಅವರೆಲ್ಲ ಹಾಗೆ ಹೋದಂತಹ ನಡೆದು ಹೋದ ದಾರಿಯಲ್ಲಿ ನಿಂತು ನಾನು ಅವ್ರ ಹಾಗೆ ಸತಿ ಶಿರೋಮಣಿ ಅಂತ ಹೇಳಿದ್ರೆ ಅದು ಅಹಂಕಾರದ ಮಾತಲ್ವಾ? ಹಾಗಿದ್ರೆ ಅವರೆಲ್ಲ ಹೇಳ್ತಾರಲ್ಲ, ಯಾಕೆ? ಕಾರಣ ಉಂಟದಕ್ಕೆ. ನಾವು ಮೆಚ್ಚಿಕೊಂಡಿದ್ದೇವೆ, ಒಪ್ಪಿಕೊಂಡಿದ್ದೇವೆ ಅಂತ ಆದ್ರೆ ಅವರಲ್ಲಿರುವ ನ್ಯೂನ್ಯತೆಯು ಗುಣವಾಗಿಯೇ ತೋರುತ್ತದೆ. ಅದಲ್ಲ ಅಂತ ಆದ್ರೆ ಗುಣವೂ ಅದು ವಿಶೇಷವಾಗಿ ತೋರುವುದಿಲ್ಲ, ನ್ಯೂನ್ಯತೆಯಾಗಿಯೇ ಕಾಣುತ್ತದೆ. ಹಾಗಿದ್ರೆ ಅವ್ರು ಹೇಳಿದಕ್ಕೆಲ್ಲ ಒಂದು ಆಶಯ ಇಲ್ವೇ, ಅರ್ಥವೇ ಇಲ್ವೇ? ಹಾಗಿದ್ರೆ ಖಂಡಿತ ಉಂಟು, ಅನುಮಾನವೇ ಇಲ್ಲ. ಪ್ರಭಾವತಿ ಸತಿ ಶಿರೋಮಣಿಯಾಗುವಂತ ಯಾವೆಲ್ಲ ಅರ್ಹತೆಗಳು, ಅನುಕೂಲತೆಗಳು, ಅವಕಾಶಗಳು ನಿನಗುಂಟು, ಅದನ್ನು ಸರಿಯಾಗಿ ಬಳಸಿಕೊ ಅನ್ನುವ ಮಾರ್ಗದಲ್ಲಿ ಪ್ರೋತ್ಸಾಹದ ನುಡಿಗಳನ್ನ ಆಡ್ತಾ ಇದ್ದಾರೆ ಅಂತದನ್ನು ನಾನು ಸ್ವೀಕರಿಸ್ತೇನೆ, ಅನುಮಾನವೇ ಇಲ್ಲ. ಹಾಗಿದ್ರೆ ಹೌದಾ ಅದು ಅಂತದೊಂದು ಅವಕಾಶ ನನಗುಂಟ? ಖಂಡಿತಕ್ಕೂ ಉಂಟು. ನಾನು ಮದುವೆಯಾಗಿ ಮಧುಚ್ಛಂದ ವಶದ ಮನೆಯ ಹೊಸ್ತಿಲನ್ನು ತುಳಿಯುವಾಗ ನನಗೆ ನನ್ನ ಅತ್ತೆ ಮನೆಗೆ ಹೋಗ್ತೀನಿ ಅಂತ ಅನಿಸ್ಲೇ ಇಲ್ಲ, ಮತ್ತೆ ನನ್ನ ತವರು ಮನೆಯನ್ನು ಸೇರ್ತಾ ಇದ್ದೇನೆ ಅಂತ ಅನಿಸಿತು. ಕಾರಣ ಈ ಮನೆಯ ವಾತಾವರಣ. ನಮ್ಮವರ ವಿಷಯ ಬಿಡಿ, ಅದನ್ನು ಹೇಳಿಕೊಂಡ್ರೆ ಆತ್ಮಸ್ತುತಿ ಅಂತಾದಿತ್ತು. ಗಂಡನ ವಿಷಯವನ್ನು ಹೆಂಡತಿ ಹೊಗಳಿಕ್ಕೆ ಪ್ರಾರಂಭಿಸಿದ್ರೆ ಅದರ ಹೊರತಾಗಿ ನನ್ನ ಮೈದುನ ನಾದಿನಿಯರು, ಅತ್ತೆ ಮಾವಂದಿರು ಅವರೆಲ್ಲ ನನ್ನ ನಡೆಸಿಕೊಳ್ಳುವಂತಹ ರೀತಿ ಅಷ್ಟು ಚಂದ. ಈ ವಂಶವೇ ಚಂದ, ಹಾಗಾಗಿ ಮಧು ಚಂದ, ಅನುಮಾನವೇ ಇಲ್ಲ. ಆದ್ರೆ ಏನ್ ಮಾಡೋಣ ಹೇಳಿ? ಈ ಪ್ರಭಾವತಿಯ ಮನದ ಬಯಕೆಯೊಂದು ಇನ್ನು ಮುಗ್ಗಾಗಿಯೇ ಇದೆ, ಅನುಮಾನವೇ ಇಲ್ಲ. ಅದನ್ನು ಈಡೇರಿಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ನಾನು ಇವತ್ತು ಸಿದ್ಧಳಾಗಿ ಬಂದದ್ದು ನೋಡಿ. ಹಾಗಿದ್ರೆ ಇವತ್ತಿನ ವಿಶೇಷತೆ ಏನು ಹೇಳಿ? ಹೌದಪ್ಪ, ಯಾರೇ ಆಗಲಿ ಇವತ್ತಿನ ವಿಶೇಷತೆಗಾಗಿ ಕೆಲವರು ಕಾದು ಕುಳಿತುಕೊಳ್ಳುವವರಿದ್ದಾರೆ. ಹೌದಪ್ಪ, ಅದೊಂದು ವಿಶೇಷ. ಯಾವುದದು? ಹೆಣ್ಣು ತಾನು ಅನುಭವಿಸುವಂತಹ ವಿಶೇಷ. ಷೋಡಶ ಸ್ನಾನವನ್ನು ಮುಗಿಸಿ ಬಂದವಳು ನಾನು. ನಮ್ಮವರನ್ನು ಕಾಣಬೇಕೆನ್ನುವ ಕಾರಣಕ್ಕಾಗಿ ಷೋಡಶಾಲಂಕಾರ ಎಲ್ಲಿಂದ ಎಲ್ಲಿಯವರೆಗೆ? ಶಿರೋಭೂಷಣದಿಂದ ಉಗುರಿಗೆ ಹಚ್ಚುವ ಬಣ್ಣದವರೆಗೆ, ಅಲ್ಲಿಯವರೆಗೆ ಸಿದ್ಧನಾಗಿ ಹರಿವಾಣದಲ್ಲಿ ಕಸ್ತೂರಿ ಮಿಶ್ರಿತ ವೀಳ್ಯವನ್ನು ಇಟ್ಟಿದ್ದೇನೆ. ತಲೆಯಲ್ಲಿ ಮಲ್ಲಿಗೆ ಮೊಗ್ಗನ್ನು ಮುಡಿದಿದ್ದೇನೆ. ಕಾರಣ ಏನು ಹೇಳಿ? ಸೂಕ್ಷ್ಮತಿಗಳು ನಮ್ಮವರು, ಅನುಮಾನವೇ ಇಲ್ಲ. ಈ ಪ್ರಭಾವತಿಯ ಮನದ ಬಯಕೆಯೊಂದು ಇನ್ನು ಮುಗ್ಗಾಗಿಯೇ ಇದೆ, ಅದು ಅರಳುವಿಕೆಯನ್ನು ಕಾದಿದೆ. ಹೂವೊಂದು ಅರಳಬೇಕು ಅಂತಾದ್ರೆ ಏನಾಗಬೇಕು? ಸೂರ್ಯನ ರಶ್ಮಿ ಅದನ್ನು ಸೋಂಕದನ್ನು ಅರಳಿಸಬೇಕು. ಹಾಗೆ ನನ್ನಿನಿಯನ
ಆ ಪ್ರಭಾವಕ್ಕೊಳಗಾಗಿ ನಾನು ನನ್ನ ಬಯಕೆ ಈಡೇರಿಸಿಕೊಳ್ಳಬೇಕು. ನನ್ನ ಮನದ ಮುಗ್ಗಾದ ಆ ಬಯಕೆ ಹೂವಾಗಬೇಕು. ಈ ಕಸ್ತೂರಿ ಮಿಶ್ರಿತ ವೀಳ್ಯ ಯಾಕೆ ಹೇಳಿ? ಯಾಕೆ? ನನ್ನಿಂತಲೂ ಮೊದಲಾಗಿ ಈ ಕಸ್ತೂರಿಯ ಪರಿಮಳ ಅನ್ನುವಂಥದ್ದು ಬಾಗಿಲಿನಿಂದ ಆಚೆ ಹೋಗಿ ನಮ್ಮವ್ರನ್ನ ಸ್ವಾಗತಿಸಬೇಕೆನ್ನುವ ಕಾರಣಕ್ಕಾಗಿ. ಹಾ ಕಸ್ತೂರಿ ಮಿಶ್ರಿತ ವೀಳ್ಯ. ಇಷ್ಟೆಲ್ಲ ನಾನು ಹಿಡಿದದ್ದು ಹೌದು. ಯಜಮಾನ್ರು ಬರ್ಬೇಕಾಗಿತ್ತಲ್ಲ, ಏನು ಬರ್ತಾ ಇಲ್ಲ. ಬರಬಹುದು ನನ್ನ ಉಪಚಾರದಲ್ಲಿ ಏನಾದರೂ ತಪ್ಪಾದ್ರೆ ಕ್ಷಮಿಸಬೇಕು. ಒಂದು ವಿಶೇಷವಾದ ಆಶೀರ್ವಾದವನ್ನು ಕೊಡಬೇಕು. ಆಶೀರ್ವಾದ? ಹೌದಪ್ಪ, ಹೇಳಿದ್ನಲ್ಲ ಹೇಳು ಪ್ರಭಾವತಿ ಅಂತ ಹೇಳಿದ್ವಿ. ಅದೇನದು? ಕೆಲವು ಸಮಯ ಆಗಿತ್ತು ನೀವು ಬರದೆ. ನೀವು ಬಂದವಾಗ ನಾನು ನಿಮ್ಮನ್ನು ಸತ್ಕರಿಸಿದಾಗ ಒಂದು ಒಳ್ಳೆ ಆಶೀರ್ವಾದ ಮಾಡ್ತೀವಿ ಅಂತ ತಿಳಿಸ್ಕೊಂಡೆ. ಹೇಳು ಹೇಳು ಅಂತ ಹೇಳಿದ್ರೆ ಎಂತದ್ದು ದೋಷ್ಟ ಅವಸರ ನಿಮಗೆ? ಆಶೀರ್ವಾದ ಮಾಡಬೇಕಿದ್ರೆ ಬಹಳ ಯೋಚನೆ ಮಾಡಬೇಕು. ಯಾಕೆ? ಒಂದು ನಾವು ಮಾಡಿರುವಂತ ಅದು ಹೌದು. ಇನ್ನೂ ಒಂದು ನಾವು ಮಾಡುವ ಆಶೀರ್ವಾದ ಒಂದು ನಿಮ್ಗೆ ಬೇಕಾಗಿರುವುದು. ಮತ್ತೊಂದು ಆಶೀರ್ವಾದ ಮಾಡ್ಲಿಕ್ಕೆ ಹೇಳು ನೋಡೋಣ. ಏನು ಅಂತ ಕೇಳಲಾರೆ ನಾನು. ಹಾಗಂತ ಕೇಳಿಕೊಳ್ಳೋರು ಇದ್ದಾರಂತೆ. ಅಷ್ಟಪುತ್ರ ಸೌಭಾಗ್ಯವತಿ ಅಂತ ಹರಸಿ ಕೂಡುದು, ದೀರ್ಘ ಸುಮಂಗಲ ಭವಿ ಅಂತೂ ಹರಸಿ. ಸರಿಯಲ್ಲ? ಹೌದಾ? ಹಾಗಿದ್ರೆ ಏಳು ಏಳು ಅನ್ನೋದ್ರ ಅರ್ಥ ಏನು? ಜೀವನದ ಪಥದಲ್ಲಿ ಎಲ್ಲಿಯೂ ಬೀಳಬೇಡ, ಏಳು ಎಲ್ಲವುದು ಅಂತದ್ರಲ್ಲಿ. ಹೌದಾ? ಅಷ್ಟ ಸೌಭಾಗ್ಯವೂ ಬಂತು. ಹಾಗೆ ಸ್ವಾಮಿ, ನಿಮ್ಮನ್ನು ನೋಡ್ತಾ ಇದ್ದ ಹಾಗೆ ನನಗೆ ಒಂದು ರೀತಿಯಾದಂತಹ ಕುತೂಹಲ ಉಂಟಾಯ್ತು ಈಗ. ಹೌದಾ? ಹೌದಪ್ಪ. ಆಗ್ಲೇ ಆಗ್ಲೇ ಕೇಳಬಾರದು ಅಂತ ಹೇಳಿದ್ರು ನನ್ನ ಮನಸ್ಸಿನಿಂದ ಮೊಕ್ಕೊಡೆದು ಮೇಲು ಬಂದು ತುಟಿಯನ್ನ ಮೀರ್ತಾ ಇದೆ ಆ ಪ್ರಶ್ನೆ. ಆಗ್ಲೇ ಅವನಿಗೆ ಪಯಣವಯ್ಯ ಪ್ರಾಣ ಕಾಂತನ ಅವನಿಗೆ ಪಯಣವಯ್ಯ ಪ್ರಾಣ ಕಾಂತನ
ಅವಳಿಗೆ ಪಯಣವಯ್ಯ ಪ್ರಾಣಗಾಂತನ ಪ್ರಭು, ನಿನ್ನಲ್ಲಿಗೆ ನಾನು ಬಂದಿದ್ದೇನೆ. ಉಳಿದ ಸಮಯ ಏನೇ ಇರಲಿ, ನಿನ್ನಲ್ಲಿಗೆ ಬಂದಾಗ ಸಂತೋಷ ಚಿತ್ತದಿಂದಲೇ ನಾನಿರುವುದು. ಹೌದಪ್ಪ. ಆ ಸಂತೋಷದಲ್ಲಿ ತಲ್ಲೀನನಾಗಿರುವಾಗ ಹಾ. ನಿನ್ನ ಚಲನವಲನವನ್ನ ನೋಡಿದೆ. ನನ್ನ ಮೈಯನ್ನು ದುರುಗುಟ್ಟುಕೊಂಡು ನೋಡ್ತೀಯಾ, ಹೌದಪ್ಪ. ಹುಬ್ಬನ್ನು ಗಂಟಿಕ್ತೀಯಾ, ಹ್ಮ್. ಏನೋ ಒಂದು ರೀತಿಯ ಅನುಮಾನದ ದೃಷ್ಟಿಯಿಂದ ನೋಡ್ತೀಯಾ. ಅನುಮಾನವೇ ಇಲ್ಲ. ಕೇಳಬೇಕು ಕೇಳಬೇಕು ಎನ್ನುವ ತವಕ ನಿನಗೆ. ಹೌದು. ಅಲ್ಲ, ಏನೇ ನನ್ನಲ್ಲಿ ಕೇಳಬಹುದಾ? ನಿಮ್ಮ ಮೇಲೆ ಒಂದು ರೀತಿ ಅನುಮಾನ ನನಗೆ. ಗಂಡನ ಮೇಲೆ ಅನುಮಾನ. ಕಾರಣ ಏನು ಗೊತ್ತಾ? ಹಾ, ನಿಮ್ಮ ಪ್ರಯಾಣ ಎಲ್ಲಿಗೆ? ಇದು ಒಳ್ಳೆ ಕಥೆ ಆಯ್ತು. ಹೆಂಡತಿಯಲ್ಲಿ ಬಂದ್ರೆ ನೀವು ಹೊರಡುವುದು. ಕೆಲವು ಕಡೆ ಉಪಚಾರ ಉಂಟಂತೆ. ಹಾ. ಬಹುಶಃ ನಿಮ್ಗೆ ಇಷ್ಟೊತ್ತಿಗೆ ಊಟ ಆಗಿರ್ಬೋದು ಅಲ್ವಾ? ಯಾಕೆಂದ್ರೆ ಇವರಿಗೆ ಊಟ ಹಾಕೋ ಕೆಲಸ ಒಂದು ಉಳಿತಲ್ಲ. ಹಾಗಲ್ಲ. ಹಾ. ಅಂದ್ರೆ ಹಾ. ಹೆಂಡತಿಯಲ್ಲಿಗೆ ಬರುವಾಗ ಗಂಡ ಆ ಪ್ರಶ್ನೆ ಬಾರದ ರೀತಿಯಲ್ಲಿ ನಡ್ಕೊಳ್ಬೇಕು. ಹೌದಾ? ಅದಲ್ಲದೆ ಹೋದ್ರೆ ನೋಡಿ, ಈಗ ನನ್ನ ನಡತೆಯಲ್ಲಿಯೇ ವ್ಯತ್ಯಾಸ. ಕಾಲಿನವರೆಗೆ ಹಾ. ಮತ್ತೆ ಮತ್ತೆ ನೋಡಿದವಾಗ ಅಯ್ಯೋ ದೇವ್ರೆ ಏನು ಚಂದ ಇದು. ಹೌದಪ್ಪ. ಯಾಕೆ ಗೊತ್ತಾ? ಮದುವೆ ಮಂಟಪದಲ್ಲಿ ಪುರೋಹಿತರು ಹೇಳಿದ್ರು, ಹಾ. ಮುಖ ನೋಡಿ ಮಾಲೆ ಹಾಕೋ ಹ್ಮ್. ಅಂತ ಹೇಳಿದವಾಗ ಒಮ್ಮೆ ತಲೆ ಎತ್ತಿ ಹೀಗೆ ನಿಮ್ಮ ಮುಖ ನೋಡಿದ್ದೆ. ಆವಾಗ ನಿಮ್ಮ ಮುಖದಲ್ಲಿ ಯಾವ ಟಿವಿ ಇತ್ತೋ ಹಾ. ಇವತ್ತಿಗೂ ಅದೇ ಟಿವಿ ಉಂಟು. ಆ ಟಿವಿ ಬದಲು ಮಾಡ್ಲೇ ಇಲ್ಲ ನೀವು ನೋಡಿ. ನಿಜವಾಗ ಬದಲಾದ ದಿವಸ ನಾನು ಸತ್ರು ತೊಂದ್ರೆ. ಯಾಕದಾಗೆ? ಅಕ್ಕೆ ಇರ್ಬೇಕು, ಅಷ್ಟು ಚೆನ್ನಾಗಿ ಕಾಪಾಡಿಕೊಂಡಿದ್ದಾರೆ. ಹೌದಾ? ಮತ್ತೆ ಹಾ. ನಮಗೆಲ್ಲ ರಾಜ ಟಿವಿ ಅನಿವಾರ್ಯ. ಓಹೋ. ನಮಗೆ ರಾಜ ಟಿವಿ ಬರ್ತದೆ ಬಿಟ್ಟರೆ ಭಿಕ್ಷುಕರು ಟಿವಿ ಬರುವುದಿಲ್ಲ. ಆ ಟಿವಿ ನೋಡಿಯೇ ನಮ್ಮ ಅಪ್ಪ ಮರುಳಾದದ್ದಲ್ವಾ? ಹಾ. ಅದ್ರ ಜೊತೆಗೆ ನೋಡಿ, ನೀವು ಧರಿಸಿರುವಂತಹ ಯಾವೆಲ್ಲ ಆಭರಣಗಳು ಅದು ನಮ್ಮ ಮನೆಗೆ ಬರುವಾಗ ತರುವಂತದ್ದಲ್ಲ. ಕೈ ಹಿಡುವ ಆಯುಧ ನೋಡಿ. ಸುಳ್ಳಲ್ಲ, ಬಿಡುಗಡೆ. ಏನು ಯುದ್ಧಕ್ಕೆ ಬಂದದ್ದ ನೀವು? ಯುದ್ಧಕ್ಕಾದ್ರೂ ಇದೆಲ್ಲ ಬೇಕೇ. ಅಲ್ಲಿ ನೋಡಿ, ಬಾಗಿಲಿಂದ ಆಚೆ ಹಾ. ನಿಂತಿರುವಂತಹ ಆ ರಥ, ಅದಕ್ಕೆ ಕಟ್ಟಿರುವಂತಹ ಕುದುರೆಗಳು ಇನ್ನೇನು ಮುಂದಕ್ಕೆ ಹಾರಬೇಕು, ಜಿಗಿಬೇಕು ಅಂತ ಕೆಣೀತಾ ಇದ್ದಾವೆ. ಹೌದಪ್ಪ. ಅಂದ್ರೆ ಬುದ್ಧಿವಂತ ಕುದುರೆಗಳು ಅಂತ ಆದ್ರೆ ಪ್ರಯಾಣದ ಮುನ್ಸೂಚನೆ ಅವುಗಳಿಗೆ ಉಂಟು ಅಂತ ಅರ್ಥ. ಹೌದಾ? ಅದೆಲ್ಲದರ ಜೊತೆಗೆ ಎಂದಿನಂದ ಅಲ್ಲವಿಂದು. ಅಲ್ಲಿಗೆ ನನ್ನ ಸಾರ್ಥಕತೆ ಆಯ್ತು. ಏನು ನನ್ನ ಕಾರ್ಯಕ್ರಮ ಏನು ಸಾರ್ಥಕತೆ? ನಿನಗೆ ಎಂದಿನಂತೆ ಆಗಬಾರದು ಅಂತ ಇಂದು ಹೀಗೆಲ್ಲ ಬಂದದ್ದೆ. ಮತ್ತೆ ಅದೊಂದು ಈ ನೂತನತೆ ಏನು, ಅದಕ್ಕೆ ಕಾರಣ ಏನು ನಾನು ಹೇಳ್ಬೋದಲ್ಲ ನೀವು ಅಂತ. ಅದು ಹೇಳಿದ್ನಲ್ಲ, ನೀನು ಹೊಸದಾಗಿ ಎಲ್ಲ ಈ ವಸ್ತು ಕೊಡಬೇಕು ಅಂತ ಮಾಡಿದ್ದೆ. ನನಗೆ ಅರ್ಥ ಆಯ್ತು ಈಗ. ನೀವು ಹೀಗೆಲ್ಲ ಕೇಳಿದ್ರೆ ಹೇಳುವುದಲ್ವೇ ಅಲ್ಲ. ಹಾಗಾಗಿ ಭಾವಾ ಭಾವಭಕ್ತಿಯಿಂದ ನಾನು ಪ್ರಾಣಕಾಂತನೇ ಭಾವಭಕ್ತಿಯಿಂದ ನಾನು ಪ್ರಾಣಕಾಂತ ಭಾವಭಕ್ತಿಯಿಂದ ನಾನು ಪ್ರಾಣಕಾಂತ ನೀವಲೀನು ಬೇವುದೆನಗೆ ನೀನೊಲಿದು ಬೇವುದೆನಗೆ ಪ್ರಾಣಕಾಂತ ಕೇಳು ನೀನೊಲಿದು ಬೇವುದೆನಗೆ ಪ್ರಾಣಕಾಂತ ಹೇಳಿ ಹೋಗಬೇಕೆನ್ನುವ ನಿರ್ಧಾರವ ಅಥವಾ ಅದು ಪದ್ಧತಿಯ? ನಾನು ಕೇಳಿದ್ದು ಸ್ವಲ್ಪ ಗಡುಸಾಯ್ತೋ ಏನು. ಗಂಡನ ಯಾವೆಲ್ಲ ಚಟುವಟಿಕೆಗಳನ್ನು ತಾನು ಅರಿತುಕೊಳ್ಳುವುದಕ್ಕೆ ಹಕ್ಕುದಾರಳು ಎಂಬ ಅರ್ಥದಲ್ಲಿ ನಾನು ನಿಮ್ಮನ್ನು ಕೇಳಿದ್ದಲ್ವೇ ಅಲ್ಲ. ಭಾವಭಕ್ತಿಯಿಂದ ನಾನು ಭಕ್ತಿಯ ಭಾವವನ್ನು ಕೇವಲ ಪ್ರಕಟಿಸಿದ್ದಲ್ಲ, ಭಾವ ತುಂಬಿದ ಭಕ್ತಿಯಿಂದ ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ತಾ ಇರುವುದು. ನೀವು ಹೊರಟಿದ್ದು ಎಲ್ಲಿಗೆ ಅಂತ ನಾನು ತಿಳ್ಕೊಳ್ಬಹುದೇ ಸ್ವಾಮಿ? ಹೇಳಲೇಬೇಕಾ? ಖಂಡಿತ ಹೇಳಲೇಬೇಕು.
ಅಂತ ಕೇಳಿ ನಿಮ್ಮೆದುರಾಗಿ ಬಂದು ನಿಲ್ಲಿಸಿದ್ರೆ ಖಂಡಿತ ನೀವು ಹೇಳುವನಲ್ಲ. ಹಾಗಂತ ಒಲಿದು ಕೇಳಿದವಾಗ ಹೇಳದೇ ಇದ್ರೆ ಇಳೆಯೊಳಗ ಮೂರ್ಖ ಅಂತ ಆಗ್ತಾನಂತವ. ಇಲ್ಲಪ್ಪ, ಆ ರೀತಿಯಾದ ಕಾರಣದಿಂದ ನಾನು ಹೇಳದೇ ಇದ್ದದ್ದಲ್ಲ. ಮತ್ತೆ ಸ್ವಲ್ಪ ನಿನ್ನ ಕುತೂಹಲವನ್ನ ಕೆರಳಿಸೋಣ. ಓಹೋ, ಅಂದ್ರೆ ಕೇಳುವವರಿಗೆ ಆಸಕ್ತಿ ಇದ್ರೆ ಹೇಳಿದ್ದಕ್ಕೆ ಒಂದು ಬೆಲೆ, ಹೌದು. ಆಸಕ್ತಿ ಇಲ್ವೋ ಹೇಳುವುದನ್ನೇ ಬಿಡಬೇಕು. ಹೇಳಿದ ವಿಷಯದಲ್ಲಿ ರುಚಿ ಇರ್ತದೆ ಆಸಕ್ತಿ ಇದ್ರೆ. ನಿನ್ನ ಆಸಕ್ತಿಯನ್ನು ಕೆಣಕುವುದಕ್ಕಾಗಿ ಇಷ್ಟು ತಡ ಮಾಡಬೇಕಾಯಿತು. ಓಹೋ, ನೀನೆನಿಸಿಕೊಂಡ ಹಾಗೆ ಪ್ರಯಾಣವನ್ನು ಮುಂದುವರಿಸಿದ್ದವುದು. ಎಲ್ಲಿಗೆ? ಯುದ್ಧಕ್ಕೆ ಹೊರಟಿದ್ದೆ. ಯುದ್ಧ? ಯಾರೊಂದಿಗೆ? ಎಲ್ಲಿ? ನೀನು ಕೇಳಬಹುದು. ಪಾಂಡವರು ಹಮ್ಮಿಕೊಂಡಿರುವಂತಹ ಅಶ್ವಮೇಧದ ನಿಮಿತ್ತ ಬಿಟ್ಟಿರುವಂತಹ ತುರಗ ನಮ್ಮ ಚಂಪಗಾನಾಡನ್ನು ಪ್ರವೇಶಿಸಿದೆ. ಹೌದು. ಆ ಚಂಪಗಾನಾಡಿಗೆ ಬಂದಿರುವಂತಹ ತುರಗವನ್ನು ನಮ್ಮಪ್ಪ ಬಂಧಿಸಿದ್ದಾನೆ. ಅದರ ನಿಬಂಧನೆಗೊಳಪಟ್ಟು ಯುದ್ಧವನ್ನು ಘೋಷಿಸಿದ್ದಾನೆ. ಚಂಪಕಾನಾಡಿನ ನೇತಾರನಾಗಿ ನಾನು ಹೋಗಬೇಕು ಎನ್ನುವುದಾಗಿ ನನ್ನನ್ನು ನಿಯೋಜಿಸಿದ್ದಾನೆ. ಅದಕ್ಕಾಗಿ ನಾನು ಹೊರಟದ್ದು. ಹಾಗಿದ್ರೆ ನೀವು ಹೋಗಿ ಮಾಡುವ ಯುದ್ಧ ಅದು ಯಾರಲ್ಲ? ಮಧ್ಯ ಪಾಂಡವಿ ಪಾರ್ಥನೊಂದಿಗೆ ಯುದ್ಧ. ಶಿವ ಶಿವ ಪಾರ್ಥನಿಗೆ. ಯಾಕೆಂದ್ರೆ ನಿನ್ನಂತಹ ಕ್ಷಾತ್ರಿಯಾಳಿಯ ಎದುರೇ ಎದೆಯಲ್ಲೂ ಹೆದರಿಕೆ ಉಂಟು ಮಾಡಬಹುದಾದಂತಹ ಪ್ರಭಾವವನ್ನು ಸೃಷ್ಟಿಸಿದ್ದಾನಲ್ಲ, ಅವನಿಗೆ ಫಲ ಎನ್ನಲೇಬೇಕು. ನಿನ್ನ ಗಂಡ ಹೆದರುವುದಿಲ್ಲ. ಒಂದು ಪಾರ್ಥ ಅಂದ್ರೇನು? ನೂರೊಂದು ಪಾರ್ಥರು ಎದುರಾಗಿ ಬಂದರು ಆ ಶ್ರೀಹರಿಯ ಕಾರುಣ್ಯದಿಂದಲಾಗಿ ಜಯಿಸುತ್ತೇನಂತೆ ಸಂತೋಷ ಚಿತ್ತನಾಗಿ ಸಂತೋಷದಿಂದ ಹರಸಿಕೊಳ್ಳಿ. ಸ್ವಾಮಿ ಸಂತಸರಿ ಸಾಧ್ಯ ನಮಗೆ ಶ್ರೀಕೃಷ್ಣ ಸಂತಸರಿ ಸಾಧ್ಯ ನಮಗೆ ಪಾರ್ಥನೊಂದಿಗಿನ
ನಾನು ಹೆದರಲಿಲ್ಲ ಸ್ವಾಮಿ. ಹ, ಬಂದದ್ದು ಪಾಂಡವರ ಕುದುರೆ ಎನ್ನುವ ಶಬ್ದವನ್ನು ಕೇಳಿದವಾಗಲೂ ಹೆದರಿಕೆಯಾಗಲಿಲ್ಲ. ಹ, ಯುದ್ಧ ಯಾರ ಜೊತೆಗೆ, ಮಧ್ಯಮ ಪಾಂಡವ್ಯ ಜೊತೆಗೆ, ಆ ಮಾತನ್ನು ಕೇಳಿದವಾಗ ಹೆದರಿಕೆ ಆಯ್ತು ನನಗೆ. ಹೌದಾ? ಹೌದು ಸ್ವಾಮಿ. ಪಾರ್ಥನೇನು ಸಾಮಾನ್ಯದವನೇ, ಅವನ ಪರಾಕ್ರಮವನ್ನು ನೀನು ಮೆಟ್ಟಿ ನಿಲ್ತೀರಿ, ಆ ವಿಶ್ವಾಸ ನನಗುಂಟು. ಆದರೆ ಕೇವಲ ಸ್ವಸಾಮರ್ಥ್ಯವಷ್ಟೇ ಅಲ್ಲ, ಪಾರ್ಥನಿಗೆ ಹರಿಯ ಕರುಣದ ಕವಚ ಉಂಟವನಿಗೆ ಅನುಮಾನವೇ ಇಲ್ಲ. ಹೌದು ಸ್ವಾಮಿ. ಅಕ್ಷೋಣಿ ಸಂಖ್ಯೆ ಕೌರವ ಸೇನೆಯನ್ನು ನಾಶಗೊಳಿಸಿದ್ದು ಪಾರ್ಥನ ಮಾರ್ಗಣಿಗಳೋ ಕೂರ್ಗಣಿಗಳೋ ಅಲ್ಲ, ಅವನ ಮಂದಹಾಸವಂತೆ. ಯಾವೆಲ್ಲ ಹರಿನಾಯಕರನ್ನ ಗೆದ್ದದ್ದು ಅಥವಾ ಅವರ ಜಂಗಾಬಲವನ್ನು ಒದಗಿಸಿದ್ದು ಪಾರ್ಥನ ಠೇಂಕಾರವೋ ಝೇಂಕಾರವೋ ಅಲ್ಲವಂತೆ, ಅದು ಕೃಷ್ಣನ ಮಂದಹಾಸದ ನಗುವಿನ ಕೇಳೆಯಂತೆ. ಸ್ವಾಮಿ, ಹಾಗಿರುವಾಗ ಒಮ್ಮೆ ನೀವು ಪಾರ್ಥನನ್ನ ಗೆದ್ರಿ ಅಂತಾದ್ರೆ ಅಲ್ಲಿಗೆ ಯುದ್ಧ ಮುಗಿಯುವುದಿಲ್ಲ. ಹಸುವೊಂದು ಅಮ್ಮ ಅಂತ ಕೂಗಿದವಾಗ, ಕರುವೊಂದು ಅಮ್ಮ ಅಂತ ಕೂಗಿದವಾಗ ಹಸು ಓಡೋಡಿ ಬರುವ ಹಾಗೆ, ಮೂಗನ ಹಿಡಿದಾದ್ರೂ ಮುಖ ಬರುವ ಹಾಗೆ, ನೀವು ಕಟ್ಟಿರುವಂತಹ ಈ 4 ಕಾಲುಗಳ ಹರಿ ನಮಗೆ ಸಿಗುವುದಿಲ್ಲ ಅಂತ ಆದಾಗ ಕೃಷ್ಣ ಎನ್ನುವ ಕೂಗನ್ನ ಕೇಳಿ ಆ ಕೃಷ್ಣ ಬರ್ತಾನೆ ಸ್ವಾಮಿ. ಆ ನರ ನಾರಾಯಣರ ಇಬ್ಬರು ಎದುರಾಗಿ ನಿಮಗೆ ಯುದ್ಧಕ್ಕೆ ನಿಂತಾವಾಗ ಎಂತ ಗೆಲುವ ನಿಮಗೆ? ಎಲ್ಲವರಿಗೂ ಗೊತ್ತಿದೆ. ಅದಕ್ಕಿಂತಲೂ ನಮ್ಮ ಯುದ್ಧದ ಮೂಲ ಉದ್ದೇಶವೇ ಶ್ರೀಕೃಷ್ಣ ಇಲ್ಲಿಗೆ ಬರಬೇಕು, ಅವನ ದರ್ಶನವನ್ನು ಪಡೆದು ನಾವು ಕೃತಾರ್ಥರಾಗಬೇಕು. ಸರಿ, ಈ ಕಾರಣದಿಂದಲಾಗಿ ನಾವು ಹಮ್ಮಿಕೊಂಡದ್ದು ಯುದ್ಧವನ್ನ. ಬರಲಿ, ಕೃಷ್ಣಾರ್ಜುನರು ಒಂದಾಗಿ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಅವರನ್ನು ಮೆಚ್ಚಿಸುತ್ತೇನೆ, ಹಿಮ್ಮೆಟ್ಟಿಸುತ್ತೇನೆ. ಅದಾಗದೇ ಇದ್ರೆ ಅವರನ್ನು ಮೆಚ್ಚಿಸುತ್ತೇನೆ. ಮೆಚ್ಚುವುದು ಅಂದ್ರೆ ಹೇಗೆ ಗೊತ್ತೇ? ಒಬ್ಬ ಕ್ಷಾತ್ರಿಯ ಧೀರನಾದವನು ರಣಕ್ಕೆ ಅಂಜದೆ ಅಳುಕದೆ ಅಲ್ಲಿಯೇ ಸಾವನ್ನಪ್ಪಿದಾದ್ರೆ ಅವನಿಗೆ ಸದ್ಗತಿ ದೊರೆಯುತ್ತದಂತೆ. ಆ ದಾರಿಯನ್ನು ಹಿಡಿದ್ರೆ ಕೃಷ್ಣಾರ್ಜುನರು ನನಗೆ ಮೆಚ್ಚಲೇಬೇಕು. ಈ ಪಥವನ್ನ ನಾನು ಹಿಡಿದಿದ್ದೇನೆ. ಇದರೆಲ್ಲ ನರಿತ ನಿಜವು. ಸುಧಹೀನ ಉರಿಸೋದೆ ಕೈವಲ್ಯವು. ಇದು ಎರಡು ಸಮಯ ಎದಗಿ, ಇದು ಎರಡು ಸಮಯ ಎದಗಿ. ಆಲಿಪುರು ಹದಗಾಲ ಬೆಳೆ ಬಾಳ್ಗೆಗೆ, ಆಲಿಪುರು ಹದಗಾಲ ಬೆಳೆ ಬಾಳ್ಗೆಗೆ. ನನಗೆ ಗೊತ್ತು ಸ್ವಾಮಿ, ನೀವು ಹೊರಟಿರುವುದು ಕೃಷ್ಣನನ್ನು ಮೆಚ್ಚಿಸುವುದಕ್ಕೆ. ಕೃಷ್ಣನನ್ನು ಕಾಣುವುದು ಸುಲಭವೇ ಸ್ವಾಮಿ? ಕೃಷ್ಣನನ್ನು ಕಾಣಬೇಕೆನ್ನುವ ಕಾರಣಕ್ಕಾಗಿ ಅವನಮ್ಮನೇ 7 ಗರ್ಭವನ್ನು ಕಳೆದುಕೊಂಡಂತೆ, ಅಂದ್ರೆ 7 ಜನ ಮಕ್ಕಳನ್ನು ಕಳೆದುಕೊಂಡಂತೆ 8ನೇವನಾಗಿ ಕಾಣಿಸಿಕೊಂಡ ಕೃಷ್ಣ ಅಂತ ಹೇಳಿದರು. ಆ ಕೃಷ್ಣನನ್ನು ಕರೆಸ್ತೇನೆ, ಬರೆಸ್ತೇನೆ, ಕಾಣ್ತೇನೆ. ನಿಮ್ಮ ಹಂಬಲ ಸರಿಯೇ ಸ್ವಾಮಿ. ಆದ್ರೂ ಒಂದು ಏನು, ಒಮ್ಮೆ ಮಾಡುವಂತಹ ಯುದ್ಧದಲ್ಲಿ ನಿಮಗೆ ಜಯೋಗದ ಒದಗಿದರಾಯ್ತು. ಅದಲ್ಲ ಅಂತಾದ್ರೆ ಹೇಳಿದ್ರಲ್ಲ, ನೀವು ಮುಕ್ತಿ ಪದವನ್ನು ಸೂರೆಗೊಳ್ತೇನೆ. ಶಾಸ್ತ್ರವನ್ನು ಮಾತನಾಡ್ತದೆ ಸ್ವಾಮಿ. ಏನು? ಅಪುತ್ರಸ್ಯ ಗತಿರ್ನಾಸ್ತಿ. ಮದುವೆಯಾಗಿ ಇಷ್ಟು ಕಾಲಗಳು ಕಳೆದ್ರು ನಮಗೆ ಸಂತಾನ ಪ್ರಾಪ್ತಿ ಆಗಲಿಲ್ಲ. ಹಾಗಿರುವಾಗ ಪುತ್ರರಲ್ಲಿರುವಂತಹ ನಿಮಗೆ ಸದ್ಗತಿ ದೊರಕುವುದೆಂತ ಅಲ್ಲ, ಸಾಧ್ಯತೆ ಉಂಟು. ಯಾಕೆಂದ್ರೆ ವೀರ ಹೋರಾಟವನ್ನು ಮಾಡಿದವನು ವೀರ ಮರಣವನ್ನು ಒಪ್ಪಿದ್ರೆ ವೀರ ಸ್ವರ್ಗವನ್ನು ಸೂರೆಗೊಳ್ತಾನೆ. ಹೌದಾ? ಅದನ್ನು ಹೇಳಿದ್ರು, ಇದನ್ನು ಹೇಳಿದ್ರು. ಯಾಕೆ? ಜೀವನದಲ್ಲಿ ಅಂಥದ್ದು ಏನನ್ನೂ ಮಾಡದೇ ಇದ್ದವನು ಸಂತಾನವನ್ನಾದ್ರೂ ಪಡೆದಿರಬೇಕು ಅಂತ ಹೇಳಿದ್ರು ಅಷ್ಟೇ. ಅಂದ್ರೆ ಯಾಕೆಂದ್ರೆ ಮುಂದುವರಿಲಿಕ್ಕೆ, ಆ ಸಾಹಸವನ್ನು ಮಾಡುವುದಕ್ಕೆ, ಇನ್ನೊಬ್ಬರಿಗೆ ಅವಕಾಶ ಕಲ್ಪಿಸಿಕೊಡುವುದಕ್ಕೆ. ಅದಲ್ಲ ಸ್ವಾಮಿ, ಮತ್ತೆ ಅದೆಲ್ಲ ನಾವು ಎಣಿಸಿಕೊಂಡಾಗ ಈ ಯುದ್ಧದ ಅವಸರದಲ್ಲಿ ಇರ್ತದೆ. ನಾನು ಕಳೆದು ನಿಲ್ಲಿಸುವುದಕ್ಕೆ ಕಾರಣ ಏನು ಹೇಳಿ? ಸದ್ಗತಿ ನಿಮಗಲ್ಲದೆ ಹೋದ್ರು ನನಗಾದ್ರೂ ಬೇಕು ಸ್ವಾಮಿ. ನೀವೇನು ಮುಕ್ತಿ ಪದವನ್ನು ಸೂರೆಗೊಳ್ಳಬಹುದು. ಗೃಹಿಣಿಯಾದ ನನಗೆ ನಾಳೆ ದಿವಸ ಯುದ್ಧಕ್ಕೆ ಹೋದ ನೀವು ಹಿಂದಿರುಗಿ ಬರಲಿಲ್ಲ ಅಂತಾದ್ರೆ ಈ ವಂಶವನ್ನು ಕಮರಿಸಿದಂತಹ ಅಪಕೀರ್ತಿ ನನಗೆ ಬರ್ತದೆ. ಹಾಗಾಗಿ ಜಾಣನಾದ ಬುದ್ಧಿವಂತನಾದ ರೈತ ಹದಗಾಲವನ್ನು ನಿರೀಕ್ಷಿಸ್ತಾನೆ ನನ್ನ ಕ್ಷೇತ್ರದಲ್ಲಿ ಬೆಳೆಯನ್ನು ಬೆಳೆಯುವುದಕ್ಕೆ. ಈ ರೈತನಿಗೆ ಈ ಹೊಲದಲ್ಲಿ ಯೋಗ್ಯವಾದ ಕಾಲ ಕೂಡಿ ಬಂದಿದೆ. ಇವತ್ತು ಒಂದು ದಿವಸ ನಮ್ಮ ಮನೆಯಲ್ಲಿದ್ದು ನನ್ನ ಅಭೀಷ್ಟವನ್ನು ಈಡೇರಿಸಿ ನನ್ನ ಜೊತೆ ಒಂದಾಗಿ ನಾಳೆ ಹೋಗುವಂತೆ. ಮುನ್ನೂರ
ಬಿಡನು ಬಿಡನು ನಿನ್ನ ಬಿಡಬಿಡನು ಬಿಡಬಿಡನು ಈಗ ಎನ್ನ ಗೂಡದ ಗೂಡು ಈಗ ಎನ್ನ ಗೂಡದ ಗೂಡು ಬರುವಾಗ ನಿಮ್ಮ ಎಣಿಕೆ ಆಗಿತ್ತು, ಹೋಗುವಾಗ ನನ್ನ ಎಣಿಕೆ ಸ್ವಾಮಿ. ಬಾಗಿಲು ಹಾಕುವಂತ ಸೂಚಿಸಿದ್ದೇನೆ ನನ್ನ ಸಖಿಯರಿಗೆ. ಹೌದು, ನಿನಗೊಂದು ಸೂಕ್ಷ್ಮವನ್ನು ಹೇಳುತ್ತೇನೆ. ಏನ? ಹೆಂಡತಿ ಭದ್ರಪಡಿಸಿರುವಂತಹ ಬಾಗಿಲನ್ನು ತುಳಿದು ಆಚೆ ಹೋಗ್ಲಿಕ್ಕಾಗದೇ ಇದ್ದವನು ಯುದ್ಧದಲ್ಲಿ ಏನು ದಂಡು ಕೊಡದಾನು? ಅದಲ್ಲದೆ ಹೋದ್ರೆ ಬಾಹುಗಳಿದ್ದಾವೆ, ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ನನ್ನ ಉಪಾಯ. ಅದು ನನಗೆ ಗೊತ್ತು ಸ್ವಾಮಿ. ಅದನ್ನು ಮಿಕ್ಕಿ ಮೀರಿ ಹೋಗ್ತೇನೆ ಅನ್ನುವಂತ ವಿಶ್ವಾಸ ನನಗುಂಟು. ಆದ್ರೆ ಒಂದು ಸ್ವಾಮಿ, ನಾನು ಈ ಮನೆಯನ್ನು ಸೇರುವಾಗ ನಾನು ಇಟ್ಟುಕೊಂಡಂತಹ ಆಶಯಗಳೇನು, ಆಶೋತ್ತರಗಳೇನು, ಅದನ್ನು ಸ್ವಲ್ಪ ಯೋಚನೆ ಮಾಡಿ ಹೆಣ್ತನದ ಸಾರ್ಥಕತೆ ಎನ್ನುವಂತದ್ದು ತಾಯ್ತನವನ್ನು ಅನುಭವಿಸಿದಾಗಲಂತೆ. ಪ್ರಕೃತಿಯ ಮುನಿಸಿಗೋ ಪುರುಷನ ದೌರ್ಜನ್ಯಕ್ಕೂ ಒಳಗಾದ ಹೆಣ್ಣು ತನ್ನ ಯಾವೆಲ್ಲ ದುಃಖವನ್ನು ಮರಿಬೇಕು ಅಂತಾದ್ರೆ ಮಡ್ಲಲ್ಲಿರುವ ಮಗುವಿನ ಮುಖವನ್ನು ನೋಡಬೇಕು ಅಂತ ಹೇಳಿದ್ರು. ಆ ಮಗುವಿನ ಬಿಗಿದ ಮುಷ್ಟಿಯಲ್ಲಿ ಇರುವಂತಹ ಕುಬೇರನ ಸಂಪತ್ತನ್ನು ಕಂಡು ಸಂತೋಷ ಪಡಬೇಕು ಅಂತ ಹೇಳಿದ್ರು. ಹೆಣ್ಣು ಹುಟ್ಟುವ ಮೊದಲೇ ಅದರ ಹೊಟ್ಟೆಗೆ ಮಗುವೊಂದು ಹುಟ್ಟುವ ಮೊದಲೇ ಅದರ ಹೊಟ್ಟೆಗೆ ಬೇಕಾದಂತಹ ಹಾಲು ಹುಂದನ್ನು ಸ್ತನ್ಯವಾಗಿ ಬಚ್ಚಿಡುವ ಆ ದೇವನ ಜೀವಕಾರುಣ್ಯದ ಜೀವಂತ ಪ್ರತೀಕವೇ ಹೆಣ್ಣು ಅಂತ ಹೇಳಿದ್ರು. ನಿಮಗೊಂದು ಮಗುವನ್ನು ಹೆತ್ತು ಕೊಡುವುದರ ಮೂಲಕವಾಗಿ ನನ್ನ ಹೆಣ್ತನವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿಯಷ್ಟೇ ನಿಮ್ಮನ್ನು ಬಿಗಿದಪ್ಪುವಂತಹ ಪ್ರಯತ್ನ ಮಾಡಿದ್ದು ಹೊರತಾಗಿ ಅನ್ಯಥಾ ನನ್ನ ಮೈ ತೀಟೆಯನ್ನು ತೀರಿಸಿಕೊಳ್ಳಬೇಕು ಅಂತ ಅಲ್ಲವೇ ಅಲ್ಲ. ನನ್ನ ಮನಸ್ಸಿನ ದೃಢ ನಿರ್ಧಾರವನ್ನು ಅಲ್ಲ, ನನ್ನ ಮನಸ್ಸಿನ ಬಯಕೆಯನ್ನು ಅಲ್ಲ, ನನ್ನ ಮನಸ್ಸಿನ ಅನಿಸಿಕೆಯನ್ನು ನಿಮ್ಮ ಎದುರಿನಲ್ಲಿ ಹೇಳಿದ್ದೇನೆ. ಇದಕ್ಕೆ ಒಪ್ಪಿ ನೀವು ನನ್ನೊಡನೆ ಇರ್ತೀರಿ ಅಂತಾದ್ರೆ ನನ್ನ ಮನಸ್ಸಿನ ಬಾಗಿಲು ತೆರೆದಿದೆ. ಅದನ್ನು ಮಿಕ್ಕಿ ಮೀರಿ ನೀವು ಹೋಗ್ತೀರಿ ಅಂತಾದ್ರೆ ನನ್ನ ಮನೆಯ ಬಾಗಿಲು ತೆರೆದಿದೆ. ನಿರ್ಧಾರ ನಿಮ್ಮ ಕೈಯಲ್ಲಿ. ಸ್ವಲ್ಪ ಯೋಚನೆ ಮಾಡಿ ತಿಳಿಸ್ತೇನೆ. ಸತಿಗೆ ಷೋಡಶದ ಋತು ಸಮಯ ಸತಿಗೆ ಷೋಡಶದ ಋತು ಸಮಯ ಏಕಾದಶಿ ಪ್ರಭವಲಂಘ್ಯ ಶಾಂತ ಇನ್ನೊಂದು ದಿನ ಸಂಗದ ಏಕಾದಶಿ ಪ್ರಭವಲಂಘ್ಯ ಶಾಂತ ಇನ್ನೊಂದು ದಿನ ಸಂಗದ ಇನ್ನೊಂದು ದಿನ ಸಂಗತಾದಡುವೆ ಕರ್ತವ್ಯ ಮೇಲೆ ಪೈತೃಕದ ಶೇಷಾನ ಆಗ್ರಹಿಸು ಕರ್ತವ್ಯ ಮೇಲೆ ಪೈತೃಕದ ಶೇಷಾನ ಆಗ್ರಹಿಸು ಕೃತಭೋಜ್ಯ ಮಾಡುವುದು ಕೃತಭೋಜ್ಯ ಮಾಡುವುದು ನಡು ವಿರು ಅಳೆವ ವನಿತೆಯ ಒಡಗೂಡಬಹುದು ನಡುವಿರುಗಳಿದ ವನಿತೆಯ ಒಡಗೂಡಬಹುದು ಅದರಿಂದ ನೀತಿಯ ಇವಳ ಸೇರುವುದು ಮಗುವೆನುತ ನಡುವಿರುಗಳೆದವನಿದೆಯ ಒಳಗೂಡಬಹುದು ಅದರಿಂದ ಧರ್ಮ ಬದ್ಧತೆಯ ಈಗಿಸೆ ಇವಳು ಮೀರುವುದು ಮತವಲ್ಲಿಂದ ಇವಳು ಮೀರುವುದು ಮತವಲ್ಲಿಂದ ಎಂತಹ ಧರ್ಮ ಸಂಕಟಕ್ಕೆ ಸಿಲುಕಿಸಿಬಿಟ್ಲು ಪ್ರಭಾವತಿ. ಅವಳು ಆಡುವ ಮಾತು ತಪ್ಪಲ್ಲ. ಅದರಿಂದ ಧರ್ಮ ಪದ್ಧತಿಯನ್ನು ಈಕ್ಷಿಸಿದಂತಾಗುತ್ತದೆ ಹೊರತು ಅಧರ್ಮದ ದಾರಿಯನ್ನು ತುಳಿದ ಹಾಗಾಗುವುದಿಲ್ಲ. ಆಗ ನಾನೇನೇನು ಮಾಡಿ
ಪ್ರಧಾನವಾಗಿ ಉಂಟಲ್ಲ, ಹರಿಯ ದರ್ಶನ ಅದಕ್ಕಿಂತಲೂ ಪ್ರಧಾನವಾಗಿ ಉಂಟಲ್ಲ. ಹಾ, ಹಿರಿಯವರೆಲ್ಲ ಮಕ್ಕಳೇ ಕಲಿಬೇಕು ಕಲಿಬೇಕು ಅಂತ ಹೇಳುವುದು ಇದಕ್ಕೆ ಬಹುಶಃ. ಎಲ್ಲಿಯೂ ಸಂಕಷ್ಟಕ್ಕೆ ಅನುಕೂಲಕ್ಕೆ ಬರ್ತದೆ ಅಂತ ನನಗೆ ಶಂಖಲಿಖಿತರು ಬೋಧಿಸಿದಂತಹ ಒಂದು ಸೂತ್ರ ನೆನಪಿಗೆ ಬರ್ತಾ ಇದೆ. ಒಬ್ಬನೊಬ್ಬ ಹರಿಭಕ್ತನಾದವನು ಏಕಾದಶಿ ವ್ರತಸ್ಥನಾಗಿರ್ತಾನೆ. ಅದೇ ರೀತಿಯಂದು ಆತನ ತಂದೆಯ ತಿಥಿ ಬರ್ತದೆ. ತಿಥಿ ಮಾಡಿದವನು ಊಟ ಮಾಡಲೇಬೇಕು. ಏಕಾದಶಿ ಅಂತಾದ್ರೂ ಉಪವಾಸ ಇರಬೇಕು. ಏನು ಮಾಡ್ತಾನೆ? ಇದೇ ದಿವಸ ಸತಿಯು ಪುತ್ರ ಭಿಕ್ಷೆಯನ್ನು ಬೇಡ್ತಾಳೆ. ಮೀರಿದ್ರೆ ಭ್ರೂಣ ಹತ್ಯಾ ದೋಷ ಬರ್ತದೆ, ಕೂಡಿದ್ರೆ ವ್ರತ ಹಾಳಾಗ್ತದೆ, ಶ್ರಾದ್ದ ಮಾಡಿದ ಫಲ ಸಿಗುವುದಿಲ್ಲ. ಆವಾಗ ಏಕಾದಶಿ ವ್ರತಕ್ಕೆ ಒಪ್ಪುವಂತೆ ಉಪವಾಸವೇ ಉಳಿಯುವುದು, ಪೈತೃಕದ ಶೇಷಾನ್ನವನ್ನು ಆಘ್ರಾಣಿಸುವುದು, ಅದರಿಂದ ಊಟ ಮಾಡಿದ ಫಲ ದೊರಕುತ್ತದಂತೆ. ಉಂಡಾಗುವ ಆಯ್ತು, ಉಪವಾಸ ಇದ್ದಾಗೂ ಆಯ್ತಾ? ಹೆಂಡತಿಗೆ ಏನು ಉತ್ತರ ಕೊಡುವುದು? ನಡುವಿರುಳುಗಳೆದ ನಂತರ ವನಿತೆಯನ್ನು ಕೂಡಬಹುದು ಅಂತ ಹೇಳಿದರು. ಈಗ ಕೃಷ್ಣನ ದರ್ಶನ ಇರುವುದು ಯುದ್ಧದ ಅನಂತರದಲ್ಲಿ, ಅಪ್ಪನ ಆಜ್ಞೆ ಇರುವುದು ನಾಳೆ ಬೆಳಗಾದ ನಂತರದಲ್ಲಿ. ಹಾಗಾದ್ರೆ ಈ ರಾತ್ರಿ ನಾನು ಇಲ್ಲಿಯೇ ಕಳೆಯಬಾರದು. ಯಾಕೆ? ತಪ್ಪು ಒಪ್ಪು. ಶ್ರೀಹರಿ, ನಿನ್ನ ಮೇಲೆ ಸಂಪೂರ್ಣ ಭಾರವನ್ನು ಹಾಕಿ ನನ್ನ ಹೆಂಡತಿಯನ್ನು ಅಪೇಕ್ಷೆಯನ್ನು ಉಪೇಕ್ಷಿಸದೆ ಈಡೇರಿಸ್ತೇನೆ. ತಡವಾಯಿತು ಎನ್ನುವ ಕಾರಣಕ್ಕಾಗಿ ಮೊದಲೇ ಮಾಡಿದ ಆಜ್ಞೆಯ ಪ್ರಕಾರವಾಗಿ ತಪ್ತ ತೈಲ ಕಟಾಹಕ್ಕೆ ನನ್ನನ್ನು ನೂಕಿಸಿದರು ತಂದೆಯವರು. ಹರಿಯ ನಾಮ ಸ್ಮರಣೆ ಮಾಡುತ್ತಿರುವಂತಹ ನನಗೆ ಕುದಿಯುತ್ತಿರುವ ಬಿಂದು ತಂಪಾದ ಅನುಭವವನ್ನು ನೀಡಿತು. ಇದನ್ನು ನೋಡಿದ ಶಂಕರಿಕೀತರು ಹಾರಿದರು. ಹರಿಭಕ್ತನ ಸಂಘವು ಅಪ್ಯಾಯಮಾನವಾದುದು ಎಂಬುದಾಗಿ ಪ್ರಪಂಚಕ್ಕೆ ಸಾರಿದರು. ಪರೋಕ್ಷವಾಗಿ ಹರಿ ನನಗೆ ಕಾರುಣ್ಯವನ್ನು ತೋರಿದ್ದಾನೆ. ಪ್ರತ್ಯಕ್ಷವಾಗಿ ಕಾಣಬೇಕು ಅಂತಾದರೆ ಸೇನೆಯನ್ನು ಕುಳಿಕೊಂಡು ಹೊರಡಬೇಕು ಎನ್ನುವ ಕಾರಣಕ್ಕೆ ಬಂದು ನಿಂತಿರುವುದೇ ರಣಕ್ಷೇತ್ರ ಅಲ್ಲವೇ? ತಂತ್ರವನ್ನು ರೂಪಿಸಬೇಕಲ್ಲ. ನಡುವೆ ಪದ್ಮನಾಭನನ್ನು ಕಾಣುವುದಕ್ಕಾಗಿ ಪದ್ಮವ್ಯೂಹಾಕಾರದಲ್ಲಿ ಸೇನೆಯನ್ನು ನಿಲ್ಲಿಸಿದ್ದೇನೆ. ನಡುವೆ ನರನ ಉತ್ತಮ ತುರಗವನ್ನು ಬಂಧಿಸಿದ್ದೇನೆ. ಬಿಡಿಸಿಕೊಂಡು ಹೋಗುವ ಚಾಕಚಕ್ಯತೆ ಇದ್ದರೆ ಬರಬೇಕು ಎನ್ನುವ ಪಂಥಾಮಾನದ ನುಡಿಯನ್ನು ದೂತನವರೊಂದಲ್ಲಿ ಹೇಳಿ ಕಳಿಸಿ. ಯಾರಿಗೂ ಅಜ್ಜುವವರಲ್ಲ ಅಂತಾಯಿತು, ಮತ್ಯಾರಿಗೂ ಅಜ್ಜುವವರಲ್ಲ. ಹಾಗಾದ್ರೆ ಯಾರಿಗೆ ಅಜ್ಜುವವ? ಈ ಅರ್ಜುನನಿಗೆ ಮಾತ್ರ. ಆ ಹುಡುಗನ ಎದ ಚೆಲ್ಲನ್ನುವ ರೀತಿಯಲ್ಲಿ, ಕಣ್ಣು ಪೋಲಿಸುವ ರೀತಿಯಲ್ಲಿ ನಮ್ಮ ದ್ವೇಷ ಅಲ್ಲಿಗಾಗಬೇಕು.